ಹಾಯ್ ಫ್ರೆಂಡ್ಸ್, ನಾನಿವಾಗ ಕೋಡ್ಬೇಳೆಗೆ ರೆಡಿ ಮಾಡ್ತಾ ಇದ್ದೀನಿ. ಕೋಡ್ಬೇಳೆಗೆ ಏನೇನು ಬೇಕು ಅನ್ನೋ ಪದಾರ್ಥನ ನೋಡ್ಕೊಂಡು ಬರೋಣವಾ. ಒಣಗಿರೋ ಮೆಣಸಿನ್ಕಾಯಿ, ಓಂಕಾಳು, ಜೀರಿಗೆ, ಕರಿಬೇವು, ಕೊಬ್ಬರಿ ತುರಿ, ಹುರ್ಗಡ್ಲೆ. ಅಕ್ಕಿ ಹಿಟ್ಟನ್ನು ನಾನು 4 ಗ್ಲಾಸ್ ತಗೊಂಡಿದ್ದೀನಿ. ಇದ್ರ ಜೊತೆಗೆ ಚಿರೋಟಿ ರವೆ ತಗೊಳ್ಳೋಣ. 4 ಗ್ಲಾಸ್ ಅಕ್ಕಿ ಹಿಟ್ಟು ಜೊತೆಗೆ 1 ಗ್ಲಾಸ್ ಚಿರೋಟಿ ರವೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಬಿಸಿ ಮಾಡ್ಕೊಂಬರೋಣ ಲೈಟಾಗಿ. ಇವಾಗ ಚಿರೋಟಿ ರವೆ ಮತ್ತು ಕಡಲೆ ಅಕ್ಕಿ ಹಿಟ್ಟನ್ನ ಎರಡೂ ಲೈಟಾಗಿ ಬಿಸಿ ಮಾಡ್ಕೊಳ್ಳೋಣ. ಬಿಸಿ ಮಾಡಿಕೊಂಡ್ರೆ ಅದು ಘಮನೂ ಸೂಪರಾಗಿ ಬರುತ್ತೆ. ನೋಡಿ, ನಾವು ಹಿಟ್ಟನ್ನ ಹುರಿದಾದ್ಮೇಲೆ ಲೈಟಾಗಿ ಈ ಥರ ಉಂಡೆ ಉಂಡೆ ಬರಬೇಕು. ಲೈಟಾಗಿ ಬರಬೇಕು, ಜಾಸ್ತಿ ಇಲ್ಲ. ಆ ಥರ ಮಾಡಿದ ತಕ್ಷಣವೇ ಕ್ಲಿಯರ್ ಆಗಿಬಿಡ್ಬೇಕು. ಅದು ಆವಾಗ ಕರೆಕ್ಟಾಗಿ ಹುರಿದಿದ್ದೀವಿ ಅಂತ ಅರ್ಥ. ಮಿಕ್ಸಿ ಜಾರ್ಗೆ ಇವಾಗ ನಾವು ತೊಗೊಂಡಿರೋ ಐಟಮ್ ಎಲ್ಲನೂ ರುಬ್ಕೊಳಕ್ಕೆ ಹಾಕ್ಕೊಳ್ಳೋಣ. ಕೊಬ್ಬರಿ, ಒಣಗಿರೋ ಮೆಣಸಿನ್ಕಾಯಿ, ಕರಿಬೇವು, ಹುರ್ಗಡ್ಲೆ ಇಷ್ಟು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ತರಕಾರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಜೀರಿಗೆ ಮತ್ತು ಓಂಕಾಳನ್ನ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ. ನೋಡಿ, ಗ್ರೈಂಡ್ ಮಾಡಿರೋದು ಅಕ್ಕಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ 2 ರಿಂದ 3 ಸ್ಪೂನು ಸೌಟಲ್ಲಿ ಎಣ್ಣೆ ಹಾಕ್ಕೊಳ್ಳಿ. ಚೆನ್ನಾಗಿ ಕುದೀತಾ ಇರಬೇಕು ಎಣ್ಣೆ. ಹಂಗನ್ಬಿಟ್ಟು ಕೈ ಮೇಲೆ ಹಾಕ್ಕೊಬೇಡಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಇವಾಗ ಕಲಿಸ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನು 1.5 kg ಇಂದ 2